ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಇಂಡಿಕಾ ಗಾಡಿ ವಿಸ್ತಾ ಸೇಲಿಗೆ ಬಂದಿದೆ. ವೀಕ್ಷಕರೇ, ಒಂದು ಲೋ ಬಜೆಟಲ್ಲಿ ಯಾರಾದರೂ ಗಾಡಿ ನೋಡ್ತಾ ಇದ್ದರೆ ನೋಡಿ, ಒಂದು ಟಾಟಾ ಇಂಡಿಕಾ ವಿಸ್ತಾ ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಗಾಡಿ ಓನರ್ ನಂಬರ್ ಅಂತ ಮುಂದೆ ಡಿಸ್ಪ್ಲೇ ಮೇಲೆ ಹಾಕಿರ್ತೀವಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಗಾಡಿ ಓನರ್ ನಂಬರ್ ಅಲ್ಲ, ಇದಕ್ಕೆ ಯಾವ ನಂಬರು ಅಂದರೆ ಈ ಕಾಣಿಸ್ತಿರೋ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಹಾಗೆ ಕಾಲ್ ಮಾಡ್ತಿದ್ದಾರೆ ಗಾಡಿ ಓನರ್ ನಂಬರ್ ಅಂದ್ಕೊಂಡು. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ಕ್ಲಿಯರಾಗಿ ತೆಗೆದುಬಿಟ್ಟು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು. ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಸಹ ಮರಿಬೇಡಿ ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಒಂದು ಯಾವುದು ಇಂಡಿಕಾ ವಿಸ್ತಾ ಕಳಿಸಿದಂಗಿದ್ರಿ? ಹಾಂ, ವಿಸ್ತಾ ಕಳಿಸಿದ್ವಿ. ಓಕೆ, ಮಾಡಲ್ ಎಷ್ಟದು? ಮಾಡಲು 2013 ಸರ್ ಇದು. ವಿಸ್ತಾದಲ್ಲಿ ಯಾವುದದು ಗಾಡಿ? ವಿಸ್ತಾ ಕ್ವಾಡ್ರಾಜೆಟ್ ಇಂಜಿನ್ ಸರ್ ಇದು. ಅದೇ LS ಯಾವ್ದು ಬರುತ್ತೆ? ಎಲ್ ಎಸ್ ಮಾಡಲ್ ಎಲ್ ಎಸ್. ಓಕೆ, ಏನೇನು ಬರುತ್ತೆ ಒಳಗಡೆ? ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ವರ್ಕಿಂಗ್ ಇದಾವ? ಪವರ್ ವಿಂಡೋ ಬರಲ್ಲ ಇದಕ್ಕೆ ಅಣ್ಣ. ಹಾಂ, ಪವರ್ ಸ್ಟೇರಿಂಗ್, AC ಅಷ್ಟೇ. ಹಾಂ. ಎಷ್ಟಂದ್ರಿ ಮಾಡಲದು? ಅದು 2013 ಅಣ್ಣ ಇದು. 13? ಹಾಂ, 13. ಓಕೆ, ಓನರ್ ಎಷ್ಟಾಗಿದ್ದಾರೆ? ಓನರ್ ಥರ್ಡ್ ಓನರ್ ಸರ್ ಇದು. ನೀವೇ ಥರ್ಡ್ ಓನರು? ಹಾಂ, ನಾವು ಥರ್ಡ್ ಓನರ್. ಓಕೆ, ಎಷ್ಟು ರನ್ ಆಗಿದೆ ಗಾಡಿ? ರನ್ನಿಂಗ್ 73,000 ಓಡಿದೆ ಸರ್ ಅದು. ಬರೀ 73,000? ಹಾಂ, 73,000 ಅಷ್ಟೇ. ಅಷ್ಟೇನಾ ಓಡಿರೋದು? ಅಷ್ಟೇ ಓಡಿದೆ ಸರ್. ಮೀಟ್ರ್ ಏನಾದ್ರು ಟ್ಯಾಂಪರಿಂಗ್ ಆಗಿದೆ ಹೆಂಗೆ? ನಾವು ಮಾತ್ರ ಮಾಡಿಲ್ರಿ, ಮೊದಲಿನವ್ರದ್ದು ನಮಗೆ ಗೊತ್ತಿಲ್ಲ. ಸರಿ ಸರ್, ಆಯ್ತು. ಹಾಂ, ಓಕೆ, FC ಇನ್ಸೂರೆನ್ಸ್ ರನ್ನಿಂಗ್ ಇದಾವ? ಎಲ್ಲ ರನ್ನಿಂಗ್ ಐತೆ ಸರ್, ಎಲ್ಲ ರನ್ನಿಂಗ್. ಇನ್ನು ಎಷ್ಟು ದಿನ ಇದಾವೆ? ಇನ್ಸೂರೆನ್ಸ್ ಇನ್ನೊಂದು ತಿಂಗಳು ಇರ್ಬೇಕು ರೀ. ಹಾಂ. FC ಮಾತ್ರ ಐತ್ರಿ. ಓಕೆ, ಈಗ ಗಾಡಿಯಲ್ಲಿ ಟೈರ್ ಎಷ್ಟು ಹೆಂಗಿದಾವೆ ಪರ್ಸೆಂಟೇಜು? ಟೈರ್ 4 ಹೊಸವ್ರಿ. ಹಾಂ. ಒಂದು 90% ಮಟ್ಟ ಅದಾವ್ರಿ. ಓಕೆ, ಸ್ಟೆಪ್ನಿ ಇದೆಯಾ ಗಾಡೀಲಿ? ಚಟ್ನಿ ಐತೆ ಸರ್. ಓಕೆ, ಗಾಡೀಲಿ ಇನ್ನೂ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕ್ಸಿರಾ ನೀವು? ನಾವೇನು ಹಾಕ್ಸಿಲ್ಲ ಸರ್. ಅಲ್ಲ, ಮುಂಚೆಯಿಂದ ಯಾರಾದರೂ ಹಾಕ್ಸಿರೋದು ಏನಾದರೂ ಮ್ಯೂಸಿಕ್ ಸಿಸ್ಟಮು, ಸೀಟ್ ಕವರ್ಸು, ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್? ಸಿಸ್ಟಮ್ ಐತೆ ಸರ್. ಹಾಂ. ಸೀಟ್ ಕವರ್ಸ್ ಎಲ್ಲ cover ನೀಟಾಗಿದಾವಾ? ಸೀಟ್ ಕವರು ಹಾಕ್ಸೈತ್ರಿ. ಓಕೆ, ಎಲ್ಲ ನೀಟಾಗಿದೆಯಲ್ಲ ಗಾಡಿ ಒಳಗೆ? ಎಲ್ಲ ನೀಟ್ ಐತೆ ಸರ್, ನೀಟ್ ಐತೆ. ಏನಾದರೂ ಟಿಂಕರಿಂಗು, ಸ್ಕ್ರ್ಯಾಚು, ಡೆಂಟು ಆ ಥರ ಏನಾದರೂ ಇದೆಯಾ ಬಾಡಿ? ಸ್ವಲ್ಪ ಐತ್ರಿ. ಹಾಂ. ಹಂಗೆ ಭಾಳ ಏನಿಲ್ಲ ರೀ. ಭಾಳ ಏನಿಲ್ಲ, ಸಣ್ಣ ಪುಟ್ಟದಾಗಿದೆ. ಹಾಂ, ಸಣ್ಣ ಪುಟ್ಟ ಅಷ್ಟೇ ಐತೆ. ಓಕೆ, ಕಂಡೀಷನ್ ಹೆಂಗಿದೆ ಇಂಜಿನ್ನು? ಕಂಡೀಷನ್ ಎಲ್ಲ ಸೂಪರ್ ಐತೆ ಸರ್. ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ ರೀ. ತಗೊಳ್ಳೋರಿಗೆ ಆರಾಮಾಗಿ ಗ್ಯಾರಂಟಿ ಕೊಡ್ತಾರಲ್ಲ? ಗ್ಯಾರಂಟಿ ಸರ್, ಅದ್ರಾಗಿನ. ಹಾಂ. ಎಷ್ಟು ಬರುತ್ತೆ ಮೈಲೇಜ್ ಇವಾಗ? ಮೈಲೇಜ್ ಒಂದು 20 ಮಟ್ಟ ಬರ್ತೈತೆ ರೀ. 18-20. 18-20 ಬರ್ತೈತೆ ಈಗ? ಬರ್ತೈತೆ ಸರ್. ಓಕೆ, ಏನು ಸ್ಮೋಕು ಆ ಥರ ಏನು ಬರ್ತಿಲ್ಲಲ್ಲ ಈಗ? ಏನು ಸ್ಮೋಕ್ ಕೇಳೋಂಗಿಲ್ಲ ರೀ ಅದನ್ನ ಗಾಡಿ. ಹಾಂ. ಈಗ ರೀಸೆಂಟಾಗಿ ಯಾವಾಗಾರ ಆಯಿಲ್ ಚೇಂಜು ಏನಾದರೂ ಆಯಿಲ್ ಚೇಂಜ್ ಮಾಡ್ತೀವಿ ಸರ್. ಆಯಿಲ್ ಚೇಂಜ್ ಮಾಡಿಸಿರಾ? ಹಾಂ, ಒಂದು 3-4 ತಿಂಗಳು ಆತು ರೀ. ಓಕೆ. ಚೇಂಜ್ ಮಾಡಿ. ಹಾಂ. ಎಲ್ಲಿರೋದು ಗಾಡಿ? ಇದು ಬೆಳಗಾವಿ ಡಿಸ್ಟಿಕ್ ರೀ. ಹಾಂ. ಸವದತ್ತಿ ತಾಲೂಕು, ಮುನವಳ್ಳಿ ಅಂತಲ್ಲ ರೀ, ಯಕ್ಕೇರಿ ಅಂತೇಳಿ. ಓಕೆ, ಸೌದತ್ತಿ ಅಂದರೆ ಎಷ್ಟು ದೂರ ಆಗುತ್ತೆ ಅಲ್ಲಿಗೆ? ಸವದತ್ತಿಯಿಂದ ಒಂದು 15 ಕಿಲೋಮೀಟ್ರ್ ರೀ. 15? ಹ್ಞೂ ರೀ. ಓಕೆ, ಏನು ಹೇಳಿದ್ರೆ ಗಾಡಿಗೆ ರೇಟು? 2.30 ಹೇಳತ್ತೀವಿ ರೀ. ಹಾಂ. 2 ಬಂದ್ರೆ ಬಿಡ್ಬೇಕಂತ ಐತೆ ಸರ್. 2ಕ್ಕೆ ಮೋಸ್ಟ್ಲಿ ಹೋಗಲ್ಲ ಸರ್ ಗಾಡಿ. ಅಂದ್ರೆ 1.85 ಮಟ್ಟ ಕೇಳ್ಯಾರ ಸರ್ ಈಗ. ಹಾಂ, ನಾವದೇ ಹೇಳ್ತೀವಿ. 1.25 1.25 ಒಳಗೆ ಹೋದರೆ ಅಲ್ಲಿಗೆ ಲಾಸ್ಟ್ ಅನ್ಕೊಂಬಿಡಿ. ಹಾಂ ರೀ. ಅದಕ್ಕೆ ಅಲ್ಲ ನೀವು ಸರ್, ಹಾಂ. 1.85 ಮಟ್ಟ ಕೇಳ್ಯಾರ ರೀ ಅದನ್ನ. ಅಲ್ಲ, ಕೇಳಲಿ, ಇಲ್ಲಂತೇನಿಲ್ಲ. ಹ್ಞೂ ರೀ. ಯಾರೋ ಒಬ್ರು ಕೇಳ್ಬೋದು, ಇಲ್ಲಂತೇನಿಲ್ಲ. ಹಾಂ ರೀ. ಬಟ್ ಏನಂದ್ರೆ ನೀವು ಹೇಳಿದ ರೇಟ್ಗೆ ಗಾಡಿ ಹೋಗಲ್ಲ. ಹಾಂ ರೀ. ಸರಿನಾ? ಇನ್ನೂ ಕಡಿಮೆ ಮಾಡ್ಕೊಂಡ್ರೆ ಬೇಗ ಸೇಲ್ ಆಗುತ್ತೆ ಅಂತ ಹೇಳ್ತಿರೋದು ಅಷ್ಟೇ ಸರ್. ಅದ ಸರ, ನಾವು ಹೆಚ್ಚು ಕೊಟ್ಟು ತೊಗೊಂಡಿವ್ರಿ ಅದನ್ನ. 2.20 ಕೊಟ್ಟು ತೊಗೊಂಡಿವ್ರಿ ನಾವು.
ಅಲ್ಲ ನೀವು 3 ಲಕ್ಷ ಕೊಟ್ಟು ತಗೊಳ್ರಿ, ಅದೇನು ತೊಂದರೆ ಇಲ್ಲ. ಹಾಂ ನಾವು ಭಾಳ ದಿನ ಆಗಿಲ್ಲ ರೀ ತೊಗೊಂಡದನ್ನು. ಮತ್ತು ನಿಮ್ಮ ಕಡೆಯಿಂದ ತಗೊಳ್ಳೋರಿಗೆ ಹಾಂ ಅವರು 4 ಕಡೆ ವಿಚಾರಿಸೇ ತಗೊಳ್ಳೋದು, ಸುಮ್ಮನೆ ತಗೊಳ್ಳಲ್ಲ. ಕರೆ ಸರ್ ಅವ್ರು ಬಂದು ಗಾಡಿ ನೋಡಿ ಆಮೇಲೆ ರೇಟ್ ಹೇಳ್ರಿ. ಓಕೆ. ಈಗ ನೀವು ಒಂದು 2 ಲಕ್ಷ ಹೇಳ್ತಿದ್ದೀರಿ ಆಲ್ಮೋಸ್ಟ್. ಹ್ಞೂ ರೀ. ಸರಿ ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹಾಂ ಇದೆ ಸರ್ ಇದೆ.